ನಾವು ಎಷ್ಟೇ ದೊಡ್ಡ ಹೋಟೆಲ್ಗೆ ಹೋಗಿ ಎಷ್ಟೇ ಫ್ಯಾನ್ಸಿ ಫುಡ್ ಟ್ರೈ ಮಾಡಿದ್ರೂ ನಮ್ಮ ಹಳೆ ಕಾಲದವ್ರು ಮಾಡ್ತಾಯಿದ್ರಲ್ವ ಆ ರೆಸಿಪಿಗಳ ಮುಂದೆ ಯಾವುದು ಸಮ ಅಲ್ಲ ಅಂತ ನಾನು ಹೇಳ್ಬೋದು. ಏನಪ್ಪ ಈ ರೆಸಿಪಿ ಅಂದರೆ ಸುಟ್ಟು ಬದನೆಕಾಯಿಂದ ಮಾಡಿರೋ ಚಟ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಅನ್ನದ ಜೊತೆನೂ ಚೆನ್ನಾಗಿರುತ್ತೆ, ಹಾಗೆ ಚಪಾತಿ ಇಲ್ಲ ರೊಟ್ಟಿ ಜೊತೆನೂ ಸಖತ್ತಾಗಿರುತ್ತೆ. ಯಾವ ಥರ ಮಾಡ್ತೀವಿ, ಈಸಿಯಾಗಿ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ರೆಸಿಪಿ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಅವ್ರಿಗೆ ಹೆಲ್ಪ್ ಆಗಲಿ. ಇಲ್ಲ ನಿಮಗೆ ಎಷ್ಟು ಜನಕ್ಕೆ ಫೇವ್ರೇಟ್ ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಎಷ್ಟು ಜನಕ್ಕೆ ಈ ಚಟ್ನಿ ಫೇವ್ರೇಟ್ ಅಂತ ನೋಡೋಣ. ಫಸ್ಟು ಬದನೆಕಾಯಿ, ದಪ್ಪ ಬದನೆಕಾಯಿ ಬರುತ್ತಲ್ಲ, ಅದನ್ನು ಈ ಥರ ಒಲೆ ಮೇಲೆ ಸುಟ್ಕೊಂಡ್ಬಿಡ್ಬೇಕು. ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾಯಿದ್ರು ಅವಾಗೊಂದು ತುಂಬಾ ಟೇಸ್ಟಿಯಾಗಿರ್ತಿದ್ವು. ಇವಾಗ ಯಾರ ಮನೆಯಲ್ಲೂ ಕಟ್ಟಿಗೆ ಒಲೆ ಇರಲ್ಲಲ್ವ, ಅದಕ್ಕೋಸ್ಕರ ಈ ಥರ ಸುಟ್ಕೋಬೇಕು. ಆ ಒಂದು ಬದನೆಕಾಯಿ ಒಳಗಡೆ ಒಂದು ಸ್ವಲ್ಪ ಸೀಳಿ ಅದರೊಳಗೆ ಬೆಳ್ಳುಳ್ಳಿ ಸುಲಿದಿರೋದು ಇಟ್ಕೊಂಡಿದ್ದೀವಿ. ಆಮೇಲೆ ಟೊಮೆಟೊ, ಹಸಿಮೆಣ್ಸಿನ್ಕಾಯಿನೂ ಚೆನ್ನಾಗಿ ಸುಟ್ಕೋಬೇಕು. ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮೇಲೆ ಎಲ್ಲ ಸಿಪ್ಪೆ ತೆಗಿಬೇಕಾಗತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ರೇ ಬೆಟರು. ಇದು ಫ್ಲೇವರು ಸ್ಮೋಕಿಯಾಗಿರುತ್ತಲ್ವ, ಅದೇ ಮೇನ್ ಹೈಲೈಟ್ ಅಂತ ಹೇಳ್ಬೋದು ಇದಕ್ಕೆ. ಆಮೇಲೆ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದನೇ ಚೆನ್ನಾಗಿ ಮ್ಯಾಶ್ ಮಾಡ್ಬೋದು. ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿದೇ ಹಾಕ್ಬೋದು, ಬಟ್ ನಾನು ಬಾಕ್ಸಿಗೆ ಕಟ್ಟೋಗೋಸ್ಕರ ನಾನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನಾವು ಹಸಿದು ಈರುಳ್ಳಿ ಹಾಕ್ತೀವಿ ಅಂದಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಬಿಡ್ಬೋದು. ಇಲ್ಲ ಅಂದರೆ ಈ ಥರ ಒಗ್ಗರಣೆಯಲ್ಲಿ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಹಾಕಿ ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಬೇಕಾಗತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ಸುಟ್ಟು ಬದನೆಕಾಯಿ ಚಟ್ನಿ ರೆಡಿಯಾಗಿರುತ್ತೆ. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ರೆಸಿಪಿ ಇಷ್ಟ ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ, ಟ್ರೈ ಮಾಡಿ. ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ಅಕೌಂಟ್ನ ಫಾಲೋ ಮಾಡೋದಂತೂ ಮರಿಲೇಬೇಡಿ. ಓಕೆನಾ? ಚಲೋ ಬಾಯ್.